ಇನ್ನೇನ್ ಹೈಸ್ಕೂಲ್ ಸ್ಪೋರ್ಟ್ಸ್ ಹತ್ರ ಇರೋದ್ರಿಂದ ಬೆಳಗಿನ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡ್ ಬಂದಾದ್ಮೇಲೆ ಇರೋ ಮುಕ್ಕಾಲ್ ಗಂಟೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಬಡ್ಡಿ ಪ್ರಾಕ್ಟೀಸ್ ಕೊಟ್ಟೆ. ಎ ಡೇ ಇನ್ ಮೈ ಲೈಫ್. ಬೆಳಗ್ಗೆ ಎದ್ದು ರೆಡಿ ಆಗಿ ಅಮ್ಮ ಮಾಡಿ ತಿಂಡಿ ತಿನ್ಕೊಂಡು ಹಾಗೆ ದೇವ್ರಿಗೆ ಕೈ ಮುಗಿದು ನೆಕ್ಸ್ಟ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಾನು ಹೋಗಿದ್ದೆ ಸ್ಕೂಲ್ ಕಡೆ. ಎಲ್ಲ ಮಕ್ಕಳು ಆಲ್ರೆಡಿ ಅಸೆಂಬ್ಲಿಗೆ ನಿಂತಿದ್ರು. ಈ ಅಸೆಂಬ್ಲಿನ ಮುಗಿಸ್ಕೊಂಡು ನೆಕ್ಸ್ಟ್ ಆಫೀಸ್ ಕಡೆ ಹೋಗಿ ಫಿಂಗರ್ ಪ್ರಿಂಟ್ ಕೊಟ್ಟು ಫಸ್ಟ್ ಕ್ಲಾಸ್ ಇದ್ದಿದ್ದೆ 10th ಹೋಗಿ ಅಟೆಂಡೆನ್ಸ್ ಹಾಕಿ ಟ್ರಯಾಂಗಲ್ಸ್ ಚಾಪ್ಟರ್ ಅಲ್ಲಿರೋ ಇಂಪಾರ್ಟೆಂಟ್ ಥೆರಮ್ ಅದು BPT ಥೆರಮ್ ಅದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಕ್ಲಾಸ್ ನನಗೆ ಫ್ರೀ ಇತ್ತು ಅಂತ ಹೊರಗಡೆ ಹೋದ ತಕ್ಷಣ ಇಂಡಿಪೆಂಡೆನ್ಸ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿರೋದನ್ನ ಹೊರಗಡೆ ಬಂದು ಅದನ್ನ ರಿಹರ್ಸಲ್ ನಡೆಸ್ತಾ ಇದ್ರು. ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸ್ 9th ಇತ್ತು ಅಂತ ಅವ್ರಿಗೆ ಹೋಗಿ ಪಾಠ ಮಾಡಿ ಬೋರ್ಡ್ ಮೇಲೆ ಕರ್ಸಿ ಸಂಸ್ನ ಮಾಡಿಸಿದೆ. ನೆಕ್ಸ್ಟ್ ಬೆಲ್ ಹೊಡಿತು. ಅದಕ್ಕೋಸ್ಕರ ಮನೆ ಹೋಗಿ ಊಟ ಮಾಡ್ಕೊಂಡ್ ಬಂದಾದ್ಮೇಲೆ ಮಕ್ಕಳನ್ನೆಲ್ಲ ಕೆಳಗಿನ ಫೀಲ್ಡ್ ಕರ್ಕೊಂಡು ವಾಲಿಬಾಲ್ ಪ್ರಾಕ್ಟೀಸ್ ಕೊಡ್ತಾ ಇದ್ದೆ. ಇಂಡಿಪೆಂಡೆನ್ಸ್ ಡೇ ಹತ್ರ ಇರೋದ್ರಿಂದ ಮಕ್ಕಳು ಡ್ರಮ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದ್ರ ಜೊತೆ ಮಾಸ್ ಪಿಟಿನೂ ಕೂಡ ಮಾಡಿಸ್ತಾ ಇದ್ವಿ. ನಮ್ ಸ್ಕೂಲ್ ಅಲ್ಲಿ 15 to 20 ಮೀಟರ್ಸ್ ಅಷ್ಟು ಒಂದು ದೊಡ್ಡ ಫ್ಲಾಗ್ ಇದೆ. ಅದನ್ನ ಮಕ್ಕಳ ಕೈಯಲ್ಲಿ ಕೊಟ್ಟು ಅವರಿಗೆ ಮಾಸ್ ಪಿಟಿನ ಪ್ರಾಕ್ಟೀಸ್ ಕೊಡ್ತಾ ಇದ್ವಿ. ಹಾಗೆ ಮಧ್ಯಾಹ್ನ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಬಾ ಹೇಳ್ತಾ ನಾನು ಇದ್ದೆ ಮನೆ ಕಡೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ.